ಸಂಜೆ ಸಮಯದಲ್ಲಿ ಕೆರೆಯ ಸುತ್ತು ಹೊಡೆದ್ರೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಗೊತ್ತಾ. ಎಲ್ರಿಗೂ ನಮಸ್ಕಾರ. ಸಿಟಿ ಲೈಫು, ಕೆಲಸದ ಒತ್ತಡ, ಹಣಕಾಸಿನ ಚಿಂತೆ, ಇದೆಲ್ಲದರ ಮಧ್ಯೆ ಪ್ರಕೃತಿ ಅನ್ನೋದೊಂದಿದೆ ಗೊತ್ತಾ. ನಮಗೊಂದು ಮಾತು ಹೇಳುತ್ತೆ, ಸ್ವಲ್ಪ ನಿಲ್ಲು, ಜೀವನನ ಅನುಭವಿಸು ಅಂತ. ಕೆರೆಯ ತಂಪಾದ ಗಾಳಿ, ಈ ಹಕ್ಕಿಗಳ ಚಿಲಿಪಿಲಿ, ನೀರಿನ ಮೇಲಿನ ಆ ಸೂರ್ಯಾಸ್ತದ ಪ್ರತಿಬಿಂಬ ನೋಡಿ ಹೆಂಗೆ ಕಾಣುತ್ತೆ, ರಿಫ್ಲೆಕ್ಷನ್. ಇವುಗಳು ನೋಡಿದಾಗ ನಮಗೆ ಗೊತ್ತಾಗೋದು ಏನಂದರೆ, ಸಂತೋಷ ದೊಡ್ಡ ದೊಡ್ಡ ವಿಷಯಗಳದಿಲ್ಲ, ಈ ಥರ ಸಣ್ಣ ಸಣ್ಣ ಕ್ಷಣಗಳಲ್ಲಿ ಸಂತೋಷ ಸಿಗುತ್ತೆ ನಮಗೆ. ಪ್ರಕೃತಿ ನಮಗೆ ಕಲಿಸೋ ದೊಡ್ಡ ಪಾಠ ಏನು ಗೊತ್ತಾ. ಮರಗಳು ಏನನ್ನು ಕೆಳದನ್ನು ನೆರಳು ಕೊಡ್ತವೆ, ಕೆರೆ ಯಾರನ್ನು ಭೇದ ಭಾವ ಮಾಡದೆ ತಂಪು ನೀಡುತ್ತೆ. ನಾವು ಕೂಡ ಸಾಧ್ಯವಾದಷ್ಟು ಒಳ್ಳೆಯದನ್ನು ಹಂಚ್ತಾ ಬದುಕಬೇಕು. ಸಮಯ ಸಿಕ್ಕಾಗ ಒಮ್ಮೆ ಮೊಬೈಲ್ನ ಪಕ್ಕಕ್ಕಿಟ್ಟು ಪ್ರಕೃತಿ ಜೊತೆ ಸ್ವಲ್ಪ ಸಮಯ ಕಳೆದ್ರೆ ದೇಹಕ್ಕೂ ಶಕ್ತಿ ಸಿಗುತ್ತೆ, ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ಅದರಲ್ಲೂ ಈ ಸಂಜೆ ತಂಪೊತ್ತಲ್ಲಿ ಸ್ವಲ್ಪ ಹೊತ್ತು ಎಲ್ಲ ಟೆನ್ಷನ್ಗಳನ್ನ ಮರೆತು ಆಚೆ ಬಂದು ಈ ಪ್ರಕೃತಿ ಮಡಲಲ್ಲಿ ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಆವತ್ತಿನ ದಿನದ್ದು ಖುಷಿನೇ ಬೇರೆ. ಯಾರೆಲ್ಲ ಈ ಥರ ಈವ್ನಿಂಗು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.